ಇರಾನ್ ವಿರುದ್ಧ ಸಮರ ಸಾರಿರುವಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಂಗಳವಾರ ಕ್ರಾಂತಿಯೊಳಗೆ ಒಪ್ಪಂದಕ್ಕೆ ಬರದಿದ್ರೆ ಕೇವಲ 4 ಗಂಟೆಗಳಲ್ಲಿ ಇರಾನ್ ಅನ್ನ ಸಂಪೂರ್ಣವಾಗಿ ಧ್ವಂಸ ಮಾಡುವುದಾಗಿ ಎಚ್ಚರಿಸಿದ್ದಾರೆ. ಇರಾನ್ನ ಪ್ರತಿಯೊಂದು ಸೇತುವೆ ಮತ್ತು ವಿದ್ಯುತ್ ಸ್ಥಾವರಗಳನ್ನು ಸ್ಫೋಟಿಸುವುದಾಗಿ ಪತ್ರಿಕಾಗೋಷ್ಠಿಯಲ್ಲಿ ಗುಡುಗಿದ್ದಾರೆ. ನಾಗರಿಕ ಮೂಲಸೌಕರ್ಯಗಳ ಮೇಲೆ ದಾಳಿ ನಡೆಸುವುದು ಯುದ್ಧಪರಾಧ ಎಂಬ ಟೀಕೆಗಳನ್ನು ಟ್ರಂಪ್ ತಳ್ಳಿ ಹಾಕಿದ್ದಾರೆ. ಇರಾನಿನ ಜನರನ್ನ ಪ್ರಾಣಿಗಳಿಗೆ ಹೋಲಿಸಿದ ಇವರು ಇರಾನ್ನ ಜನರು ಹೆಚ್ಚಿನ ದಾಳಿಗಳನ್ನು ಬಯಸಿದ್ದಾರೆ ಮತ್ತು ಸ್ವಾತಂತ್ರ್ಯಕ್ಕಾಗಿ ಕಷ್ಟ ಅನುಭವಿಸಲು ಸಿದ್ಧರಿದ್ದಾರೆ ಎಂದು ಪ್ರತಿಪಾದಿಸಿದ್ದಾರೆ. ಹರ್ಮುಜ್ ಜಲಸಂಧಿಯನ್ನ ಮಂಗಳವಾರ ರಾತ್ರಿ 8 ಗಂಟೆಯೊಳಗೆ ಮುಕ್ತಗೊಳಿಸುವಂತೆ ಅವರು ಅಂತಿಮ ಗಡುವನ್ನು ನೀಡಿದ್ದಾರೆ. ಅಮೆರಿಕ ಪ್ರಸ್ತಾವನೆ ಮಾಡಿದ್ದ 45 ದಿನಗಳ ತಾತ್ಕಾಲಿಕ ಕದನ ವಿರಾಮವನ್ನ ಇರಾನ್ ಈಗಾಗಲೇ ತಿರಸ್ಕರಿಸಿದ್ದು ಯುದ್ಧಕ್ಕೆ ಕಾಯಂ ಅಂತ್ಯವನ್ನ ಬಯಸಿದೆ. ಈ ಮಧ್ಯೆ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಗ್ಸೆತ್ ಕೂಡ ಇರಾನ್ಗೆ ಎಚ್ಚರಿಕೆಯನ್ನ ನೀಡಿದ್ದು, ಅಧ್ಯಕ್ಷರು ಆಟವಾಡ್ತಾ ಇಲ್ಲ, ವಿವೇಕಯುತ ನಿರ್ಧಾರ ತೆಗೆದುಕೊಳ್ಳಿ ಎಂದು ಖಡಕ್ ಆಗಿ ಹೇಳಿದ್ದಾರೆ. ಮಂಗಳವಾರ ರಾತ್ರಿ 12 ಗಂಟೆಯ ನಂತರ ಇರಾನ್ ಇತಿಹಾಸದಲ್ಲೇ ಕಾಣದಂತಹ ಭೀಕರ ದಾಳಿಗೆ ಸಾಕ್ಷಿಯಾಗುವ ಸಾಧ್ಯತೆ ದಟ್ಟವಾಗಿದೆ.